ಕೋವಿಡ್ ಲಾಕ್ಡೌನ್ ಕಾರಣ ಸ್ಥಗಿತಗೊಂಡಿದ್ದ ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಶರಣಬಸವೇಶ್ವರ ಕೆರೆ ನಿರ್ವಹಣಾ ಪ್ರಾಧಿಕಾರದಿಂದ ನಿರ್ವಹಣೆಗೆ ಒಳಪಟ್ಟ ಪುನರ್ ನವೀಕರಣಗೊಂಡಿರುವ ಶರಣಬಸವೇಶ್ವರ ಕೆರೆ ಉದ್ಯಾನವನವನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಲೋಕಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಗರದಲ್ಲಿನ ಉದ್ಯಾನವನದ ಜೊತೆಗೆ ಕೆರೆ ಬೋಸಗ ಖಾಜಾ ಕೋಟ್ನೂರ್ ಕೆರೆ ಸಂರಕ್ಷಿಸಿ ಅಭಿವೃದ್ಧಿಪಡಿಸಲಾಗುವುದು. ಇತ್ತೀಚೆಗೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕವಾಗಿರುವ ಮಜರ್ ಆಲಿಂ ಖಾನ್ ಅವರು ಇದರ ಅಭಿವೃದ್ಧಿಯ ಬಗ್ಗೆ ಉತ್ಸುಕರಾಗಿದ್ದು ಸರ್ಕಾರ ಮತ್ತು ಕೆಕೆಆರ್ಡಿಬಿ ಮಂಡಳಿ ಸಹ ಇದಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಲಿದೆ ಎಂದರು. ನಾವೇನು ಮಾಡಿದ್ದೀವಿ ತಮ್ಮ ಕಣ್ಮುಂದೆನೇ ಇದೆ. ಮೊದಲನೇದಾಗಿ ತಮ್ಮೆಲ್ಲರ ಪರವಾಗಿ ನಾನು ಕೃಷ್ಣ ಬಾಜಪೇಯಿ ಅವರಿಗೆ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂದರೆ ಅವರು ಭಾಳ ಮುತುವರ್ಜಿ ವಹಿಸಿ ಈ ಒಂದು ನಮ್ಮ ನಗರದ ಆಸ್ತಿಯನ್ನು ಉಳಿಸ್ಬೇಕು ಮತ್ತು ಇದು ನಮ್ಮ ನಾಗರಿಕರಿಗೆ ಉಪಯುಕ್ತ ಆಗಬೇಕು ಅಂದ್ಬಿಟ್ಟು ಭಾಳ ಒತ್ತಾಯ, ಎಲ್ಲ ಇಲಾಖೆಗಳಿಗೆ ಒತ್ತಾಯ ಮಾಡಿ ಅನುದಾನವನ್ನು ಸಂಗ್ರಹಣೆ ಮಾಡಿ ಅವರು ಬಹುಶಃ 3 ತಿಂಗಳಲ್ಲಿ ಮಾಡಿದ ಅನ್ಸುತ್ತೆ. ಬರೀ 3 ತಿಂಗಳಲ್ಲಿ ಇದು ನವೀಕರಣ ಮಾಡಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ತಮಗೆಲ್ಲರೂ ಗೊತ್ತಿರೋ ಹಾಗೆ ಕೊರೋನಾ ಸಂದರ್ಭದಲ್ಲಿ ಇದೆಲ್ಲ ಅಸ್ತವ್ಯಸ್ತವಾಗಿ ಸಾಕಷ್ಟು ಕಳು ಮಾಡ್ಕೊಂಡು ಹೋಗಿದ್ರು. ಇದು ಪಬ್ಲಿಕ್ ಯೂಸೇಜಿಗೆ ಆಗ್ತಾ ಇರಲಿಲ್ಲ. ಮತ್ತು ಕಳೆದ ಸರ್ಕಾರದಲ್ಲಿ ಯಾವ ರೀತಿ ನಮ್ಮ ಪರಿಸರವನ್ನು ಭಾಳ ಗಂಭೀರವಾಗಿ ನಿರ್ನಾಮ ಮಾಡಿ ಒಂದು ಕಟ್ಟಡಗಳನ್ನು ಕಟ್ಟಿಬಿಟ್ಟು ಕಂಪ್ಲೀಟಾಗಿ ಪರ್ಮನೆಂಟ್ ಎಕಲಾಜಿಕಲ್ ಮತ್ತು ಎನ್ವೈರ್ಮೆಂಟಲ್ ಡ್ಯಾಮೇಜ್ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನೆಲ್ಲ ತಡೆ ಹಿಡಿದು ವೈಜ್ಞಾನಿಕವಾಗಿ ಮಾಡಬೇಕು ಅಂದ್ಬಿಟ್ಟು ಕೂಡ ನಾವು ಆಗಲೇ ಒಂದು ಪ್ರಪೋಸಲನ್ನು ತಂದಿದ್ದೀವಿ. ಈ ಅಪ್ಪ ಕೆರೆಯನ್ನು ಪುನಶ್ಚೇತನಗೊಳಿಸಿದಲ್ಲದೆ ನಮ್ಮ ನಾಗರಿಕರಿಗೆ ಒಂದು ಒಳ್ಳೆ ರೀತಿಯಾದಂಥ ಸುಸಜ್ಜಿತವಾದಂಥ ಉದ್ಯಾನವನ ಆಗಬೇಕು ಅಂತ ಕೂಡ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಆಗುತ್ತೆ. ಅದಕ್ಕೆ ಇವತ್ತು ನಮ್ಮ GDA ಅಧ್ಯಕ್ಷರ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದಂಥ ನಮ್ಮ ಮಜರ್ ಆಲಿಂ ಖಾನ್ ಅವರು ಇದ್ದಾರೆ. ಅವರು ಕೂಡ ಈಗ ಹೇಳ್ತಾ ಇದ್ರು ಲೇಕ್ ಡೆವಲಪ್ಮೆಂಟಿಗೆ ಅವ್ರ ಹತ್ರ ಸಾಕಷ್ಟು ಅನುದಾನ ಇದೆ. ಆ ಅನುದಾನವನ್ನು ಸದುಪಯೋಗ ಮಾಡಿ ಬರೇ ಅಪ್ಪ ಕೆರೆ ಅಲ್ಲ, ಬೋಸ್ಗಾ ಕೆರೆ ಇರ್ಬೋದು, ಬೇರೆ ಬೇರೆ ಉದ್ಯಾನವನಗಳನ್ನ ಇರ್ಬೋದು, ನಮ್ಮ ಕಲಬುರಗಿ ನಗರದಲ್ಲಿ ಅದನ್ನ ಆದ್ಯತೆ ಮೇರೆಗೆ ಮಾಡ್ತೀನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಅದಕ್ಕೆ ಸಂಪೂರ್ಣವಾದಂತಹ ಸಹಕಾರ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ನೀಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಾಗಿ ವಿಶೇಷವಾಗಿ ಬಹಳ ಮುತುವರ್ಜಿ ವಹಿಸಿ ಇವತ್ತು ಈ ಭಾಗದಲ್ಲಿ ಯಾವತ್ತೂ ಕೂಡ ನಮ್ಮ ಏನು ಪಶು ಪಕ್ಷಿಗಳನ್ನ ಇಲ್ಲಿ ನಾವು ಡಾಕ್ಯುಮೆಂಟನ್ನು ನಾವು ಮಾಡಿರಲಿಲ್ಲ. ಮೊದಲನೇ ಬಾರಿಗೆ ಇಲ್ಲಿನ ನಮ್ಮ ಅಪ್ಪ ಕೆರೆಯ ಪಕ್ಷಿಗಳಿರ್ಬೋದು, ಬಾವುಲಿಗಳಿರ್ಬೋದು, ಇವೆಲ್ಲನೂ ಕೂಡ ಡಾಕ್ಯುಮೆಂಟ್ ಮಾಡಿ ಒಂದು ಆಲ್ಮೋಸ್ಟ್ ಒಂದು ಮಿನಿ ರಿಸರ್ಚ್ ಡಾಕ್ಯುಮೆಂಟ್ ಥರ ಇವತ್ತು ಮಾಡಿದ್ದಾರೆ. ನಮ್ಮ ಡಾಕ್ಟರ್ ತಮ್ಮ ಹೆಸರು ಗೊತ್ತಾಗಿಲ್ಲ, ಡಾಕ್ಟರ್ ಶಂಕರಪ್ಪ, ಕ್ಷಮಿಸ್ಬೇಕು, ಡಾಕ್ಟರ್ ಶಂಕರಪ್ಪ ಅವರು ಮತ್ತು ಅವರ ಎಲ್ಲ ತಂಡದವರು, ಎಲ್ಲ ನಮ್ಮ ಝೂಲಾಜಿಕಲ್ ಸ್ಟೂಡೆಂಟ್ಸು, ಅವರು ವೈಯಕ್ತಿಕ ಆಸಕ್ತಿ ಇಟ್ಕೊಂಡು ಇವತ್ತು ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಎಲ್ಲ ನಮ್ಮ ಯೂನಿವರ್ಸಿಟಿನಲ್ಲಿರ್ಬೋದು, ಬೇರೆ ಬೇರೆ ಕಡೆ ಅದನ್ನು ನಾವು ತಲುಪಿಸೋ ಕೆಲಸ ಮಾಡಿ ನಿಮ್ಮ ಕೆಲಸ ವ್ಯರ್ಥವಾಗಲಾರ್ದಂತೆ ನೋಡ್ಕೊತೀವಿ. ಮತ್ತು ತಾವು ಕೂಡ ಹೇಳಿದ್ದೀರಾ ನಿಮಗೆ ನಿಮ್ಮ ಏನು ಒಂದು ವಿಜ್ಞಾನದ ಶೋಧನೆಗೆ ಇನ್ನೂ ಹೆಚ್ಚು ಅನುದಾನ ಬೇಕು. ಖಂಡಿತವಾಗೂ ಅದನ್ನು ಕೂಡ ನಾವು ಕೊಡ್ತೀವಿ ಅಂತ ನಾನು ಇಲ್ಲಿ ಮಾತು ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲೆಯ ಶಾಸಕರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.